ಇನ್ನು ಚಿಂತಾಮಣಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಾರು ಮತ್ತು ಬಸ್ಸು ನಡುವೆ ಭೀಕರ ಅಪಘಾತವಾಗಿದೆ. ಚಿಂತಾಮಣಿಯ ಬೋಗ್ಯನಹಳ್ಳಿ ಗೇಟ್ ಬಳಿ ಈ ಘಟನೆಯಾಗಿದೆ. ಚಿಂತಾಮಣಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಾರು ಮತ್ತು ಬಸ್ ನಡುವೆ ಭೀಕರ ಅಪಘಾತ. ಕಾರು ಮತ್ತು ಬಸ್ ನಡುವೆ ಭೀಕರ ಅಪಘಾತವಾಗಿದೆ. ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲಿ ಸಜೀವ ದಹನರಾಗಿದ್ದಾರೆ. ಕಾರ್ನಲ್ಲಿದ್ದ ಉಳಿದವರಿಗೆ ಗಂಭೀರ ಗಾಯಗಳಾಗಿದೆ. ಕೆಲವರಿಗೆ ಬೆಂಗಳೂರು ಮಾದನಪಳ್ಳಿ ಕಡೆಗೆ ಹೋಗ್ತಾ ಇದ್ದ ಕಾರು ಈ ವೇಳೆ ಅಪಘಾತವಾಗಿದೆ. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಜೊತೆಗೆ ಫೈರ್ ಇಂಜಿನ್ ಕೂಡ ದೌಡಾಯಿಸಿದ್ದಾರೆ. ಕೆಂಚಾರ್ಲೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿರುವಂತದ್ದು. ಕಾರು ಮತ್ತು ಬಸ್ಸಿನ ನಡುವೆ ಭೀಕರ ಅಪಘಾತವಾಗಿದೆ. ಸ್ಥಳದಲ್ಲಿ ಕಾರ್ನಲ್ಲಿದ್ದ ಇಬ್ಬರು ಕೂಡ ಸಜೀವ ದಹನರಾಗಿದ್ದಾರೆ. ಜೊತೆಗೆ ಉಳಿದವರಿಗೆ ಗಂಭೀರ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಂತಾಮಣಿ ಮಾನದಪಳ್ಳಿ ರಸ್ತೆ ಮಾರ್ಗದಲ್ಲಿ ನಡೆದಿರುವ ಘಟನೆ ಇದು. ಇಬ್ಬರು ಸುಟ್ಟು ಕರಕಲಾಗಿದ್ದಾರೆ. ಕಾರ್ನಲ್ಲಿದ್ದ ಇಬ್ಬರು. ಕಾರು ಮತ್ತು ಬಸ್ಸಿಗೆ ಡಿಕ್ಕಿಯಾದ ರಭಸಕ್ಕೆ ಕಾರು ದಹನವಾಗಿದೆ. ಈ ನಡುವೆ ಇಬ್ಬರು ಕೂಡ ಕಾರ್ನಲ್ಲಿದ್ದ ಇಬ್ಬರು ಸಜೀವ ದಹನರಾಗಿದ್ದಾರೆ. ಜೊತೆಗೆ ಇನ್ನುಳಿದ ಕೆಲವರಿಗೆ ಗಂಭೀರ ಗಾಯಗಳಾದ ಪರಿಣಾಮವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರು ನಿಕ್ಕ ಮದನಪಲ್ಲ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ, ಚಿಂತಾಮಣಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಇಂದು. ಕಾರು ಮತ್ತು ಬಸ್ಸಿನ ನಡುವೆ ಕಾರಿನಲ್ಲಿದ್ದ ಇಬ್ಬರು ಕೂಡ ಸಜೀವ ದಹನರಾಗಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಜೊತೆಗೆ ಕಾರ್ನಲ್ಲಿದ್ದವರಿಗೆ ತುಂಬಾ ಗಂಭೀರ ಗಾಯಗಳಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ಕಂಡೀಷನ್ ಯಾವ ತರ ಇದೆ ಶ್ರೀನಿವಾಸ್? ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಶ್ರೀಕಾಂತ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಕಾರ್ನಲ್ಲಿದ್ದ 5 ಜನಕ್ಕೆ ಇಬ್ಬರು ಸುಟ್ಟು ಕರಕಲಾಗಿ 3 ಜನ ಗಂಭೀರ ಗಾಯಗೊಂಡು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಇನ್ನು ಭಾರತೀಯ ಖಾಸಗಿ ಬಸ್ ಮತ್ತು ಕಡಪ ಮೂಲದ ಕಾರಿನ ನಡುವೆ ಬರುತ್ತಿದ್ದ ವೇಳೆ ಚಿಂತಾಮಣಿ ಮಧ್ಯದ ಜೋಡಿವಾರಪಲ್ಲಿ ಗ್ರಾಮದ ಬಳಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದ್ದು, ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಹೋಗಿ ಸೈಡಿಗೆ ಬಿದ್ದು ಒಂದು ಬೆಂಕಿ ಅವಘಾತದಿಂದ ಇಬ್ಬರು ಕರಕಲಾಗಿರುವಂತದ್ದು. ಇನ್ನು ಚಾಲಕ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿರುವಂತ ಘಟನೆಯನ್ನು ನಡೆದಿರುವಂತದ್ದು. ಇನ್ನು ಈ ಬಸ್ ಕೂಡ ಡಿಕ್ಕಿಯಾಗಿ ರಭಸಕ್ಕೆ ಪಲ್ಟಿಯಾಗಿ ಬಿದ್ದಿದ್ದು, ಬಸ್ ನಲ್ಲಿರುವಂತಹ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಇನ್ನು ವಿಷಯ ತಿಳಿದ ಕೂಡಲೇ ಕೆಂಚರ್ಲೆಹಳ್ಳಿ ಪೊಲೀಸ್ ಠಾಣೆಗೆ ಪೊಲೀಸರು ಬಂದು ಪರಿಶೀಲನೆ ನಡೆಸುವಂತದ್ದು. ಆದ್ರೆ ನಾವು ನೋಡ್ಬೋದಂದ್ರೆ ಬೆಳಗ್ಗೆ ಜಾವದಿಂದ ಮದನಪಲ್ಲಿಯಿಂದ ಬರುವಂತ ಒಂದು ಕಾರ್ ಆಗಿರ್ಬೋದು, ಮತ್ತೆ ಇಲ್ಲಿಂದ ಹೋಗುವಂತ ಒಂದು ಬಸ್ ಭೀಕರ ಅಪಘಾತ ಸಂಭವಿಸುವ ಕಾರಣ ಅಲ್ಲಿರುವಂತಹ ಬಸ್ ನಲ್ಲಿರುವಂತಹ ಅವ್ರಿಗೆ ಸಣ್ಣ ಪುಟ್ಟ ಗಾಯ, ಮತ್ತೆ ಕಾರ್ನಲ್ಲಿರುವಂತಹ 5 ಜನರಿಗೆ ಇಬ್ಬರು ಸುಟ್ಟು ಕರಕಲಾಗಿರುವುದು, ಮತ್ತೆ 3 ಜನಕ್ಕೆ ಗಂಭೀರ ಗಾಯಗೊಂಡಿರುವ ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೆಂಚರ್ಲೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂಥದ್ದು. ಇನ್ನು ಚಿಂತಾಮಣಿಯಲ್ಲಿ ಬಹಳಷ್ಟು ಒಂದು ವಾರಕ್ಕೆ 2-3 ಅಪಘಾತಗಳು ಸಂಭವಿಸುತ್ತೆ. ಆದ್ರೆ ರಸ್ತೆಗಳ ನಿಯಮಿತ ಮತ್ತೆ ವಾಹನ ಸಂಚಾರಕ್ಕೆ ಯೋಗ್ಯವಾದ ರಸ್ತೆ ಇಲ್ಲದೆ ತಟಸ್ಥವಾಗಿ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ 5ರಿಂದ 10 ಭೀಕರ ಅಪಘಾತಗಳು ಸಂಭವಿಸುತ್ತೆ ಅಂತ ಹೇಳ್ಬೋದು. ಆದ್ರೆ ಇವತ್ತು ಸಹ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅದರಲ್ಲಿ ಬಸ್ ನಲ್ಲಿರುವಂತಹ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಶ್ರೀಕಾಂತ್. ಆದ್ರೆ ಇಲ್ಲಿ ಅಲ್ಲಿರುವಂತಹ ಸಚಿವ ಮತ್ತು ಶಾಸಕರಾಗಿರುವಂತಹ ಎಂ.ಸಿ. ಸುಧಾಕರ್ ಅವರು ಈ ಕೂಡಲೇ ಅಲ್ಲಿರುವಂತಹ ರಸ್ತೆ ಅಪಘಾತಗಳಿರ್ಬೋದು ಮತ್ತೆ ಪೊಲೀಸರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ರಸ್ತೆ ಸಂಚಾರಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಬಹುದಾಗಿ ಅಲ್ಲಿನ ಸ್ಥಳೀಯರು ಸಚಿವರಿಗೆ ಆಕ್ರೋಶವನ್ನು ವ್ಯಕ್ತ ಆಗಿರುವಂತದ್ದು ಶ್ರೀಕಾಂತ್. ಶ್ರೀನಿವಾಸ್, ಹಾಗೆ ಬಸ್ನಲ್ಲಿ ಎಷ್ಟು ಜನ ಇದ್ರು? ಆ ಬಸ್ನಲ್ಲಿ ಇರ್ತಕ್ಕಂಥವ್ರಿಗೆ ಏನೆಲ್ಲ ಅಪಾಯವಾಗಿದೆ? ಸಣ್ಣ ಪುಟ್ಟ ಗಾಯಗಳಾಗಿದೆ? ಏನ್ ಕತೆ? ಬಸ್ನಲ್ಲಿ ಇದ್ದವ್ರಿಗೆ ಏನಾಗಿದೆ?
ಹೌದು ಶ್ರೀಕಾಂತ್, ಇವತ್ತೇನು ಭಾನುವಾರ ಏನು ಇದು ರಜೆ ದಿನ ಆಗಿರುವುದರಿಂದ ಬಸ್ ನಲ್ಲಿ ಒಂದು ಕಮ್ಮಿ ಜನ, ಅಂದ್ರೆ ಒಂದು 10ರಿಂದ 15 ಜನ ಅಂತ ಹೇಳ್ಬೋದು. ಅದರಲ್ಲಿ ಏನು ಒಂದು ಬಸ್ ಪಲ್ಟಿಯಾದ ಒಂದು ಪರಿಣಾಮ ಸಣ್ಣ ಪುಟ್ಟ ಗಾಯಗಳು, ಅಂದ್ರೆ ಸಣ್ಣ ಪುಟ್ಟ ಕೈಗೆ ಮತ್ತೆ ಕಾಲಿಗೆ ಮತ್ತೆ ಪೇಟಾಗಿರೋ ಒಂದು ಕಾರಣದಿಂದ ಅವರನ್ನು ಸಹ ಸರ್ಕಾರಿ ಅಂದ್ರೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನೊಂದು ಕೆಲವರಿಗೆ ಬೆಂಗಳೂರಿನತ್ತ ಒಂದು ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಾವು ಪ್ರಮುಖವಾಗಿ ನೋಡಬಹುದಾದ್ರೆ ಚಿಂತಾಮಣಿ ಮತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಚಿಂತಾಮಣಿಯಲ್ಲಿ ಪ್ರಮುಖವಾಗಿ ಹೈವೇ ಆಗಿರೋ ಒಂದು ರಸ್ತೆಯನ್ನು ಏನು ಈ ವಾಹನ ಸವಾರರು 110, 120, 130ರವರೆಗೆ ಏನು ಒಂದು ವೇಗವಾಗಿ ಹೋಗುವ ಒಂದು ಪ್ರಯಾಣವಿಸುವಾಗ ಇವು ಒಂದು ಅವಘಡಗಳು ಸಂಭವಿಸುತ್ತದೆ ಅಂತಾನೆ ಹೇಳಬಹುದು. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಚಿಂತಾಮಣಿಯಲ್ಲಿ ಈ ಘಟನೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಕ್ರಮಕ್ಕೆ ಕೂಡ ಮುಂದಾಗಿ ಅಂತ ಕೂಡ ಅಲ್ಲಿನ ಜನರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅನೇಕ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇದೆ. ಈ ಬಗ್ಗೆ ಸ್ವಲ್ಪ ಕ್ರಮ ವಹಿಸಿ ಅಂತ ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಲ್ಲಿನ ಜನರು ಕೂಡ.